ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಈಗ ಮತ್ತೊಂದು ರೋಚಕವಾಗಿರುವಂಥ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಆದಂತಹ ಪ್ರಕರಣ. ಇದರಲ್ಲಿ ಏನಾಗಿದೆ ಈಗ ಅಂತಂದ್ರೆ, ನೆರೆಮನೆಯ 18 ವರ್ಷದ ಯುವಕ ಕರ್ನಲ್ ಈಗ ಬಾಯ್ಬಿಟ್ಟಂತಹ ಸತ್ಯ ಏನದು? ಆರೋಪಿಗೆ ಪ್ರೀತಿಗಿಂತ ಆಕೆಯ ಮೇಲೆ ವಿಕೃತವಾದಂಥ ವ್ಯಾಮೋಹ ಇತ್ತಂತೆ. 18ನೇ ವಯಸ್ಸು, ಇದೇನಾಗುತ್ತೆ? ಮೃತಳ ಮೇಲೆ ಲೈಂಗಿಕ ಬಳಕೆ ವಿಕೃತಿಯ ಮನಸ್ಸಿದ್ದಂತೆ, ಅವರಿಗೆ ಪ್ರೀತಿ ಇರಲಿಲ್ವಂತೆ. ಅದಕ್ಕಿಂತಲೂ ಹೆಚ್ಚಾಗಿ ಕಾಮ. ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಆರೋಪಿ ಕರ್ನಲ್ ಯತ್ನಿಸಿರ್ತಾನೆ. ಪ್ರತಿರೋಧ ಒಡ್ಡಿದಾಗ ಹಲ್ಲೆಯನ್ನ ನಡೆಸಿ ಕತ್ತು ಹಿಸುಕಿ ಕೊಲೆ ಮಾಡ್ತಾನೆ. ಕೂಗಾಡಿದಾಗ ಬಾಯಿ ಮುಚ್ಚಿ ಕತ್ತೆ ಹಿಸುಕಿರ್ತಾನಂತೆ ಆರೋಪಿ. ಶರ್ಮಿಳಾ ಸಾವು ಬಳಿಕ ಬೆಂಕಿ ಹಚ್ಚಿರ್ತಾನೆ ಕಿರಾತಕ ಕರ್ನಲ್. ಬೆಂಕಿ ಹಚ್ಚಿ ಬಾಲ್ಕನಿ ಮೂಲಕ ಪರಾರಿಯಾಗಿರ್ತಾನೆ ಈ ಕರ್ನಲ್. ಅವನ ಹೆಸರದು. ಕರ್ನಲ್ ಅಂದ್ರೆ ನೀವು ಪೊಸಿಷನ್ ಎಲ್ಲ ಅನ್ಕೊಳಕ್ ಹೋಗ್ಬಿಡಿ. ಏನಾಗಿರುತ್ತೆ, ಅಕ್ಕಪಕ್ಕದಲ್ಲಿರುವಂಥವ್ರು ಇವರು. ಅವರ ಮನೆಯ ಮಹಡಿಯಿಂದ ಇವರು ಆ ಮನೆಗೆ ಎಂಟ್ರಿ ಕೊಡ್ತಾನೆ. ಅವಳ ಮೊಬೈಲ್ ಮೂಲಕವಾಗಿ ಇವನನ್ನು ಪತ್ತೆ ಹಚ್ತಾರೆ, ಇಲ್ಲಾಂದರೆ ಗೊತ್ತೇ ಆಗ್ತಿರ್ಲಿಲ್ಲ. ಅವಳ ಮೊಬೈಲನ್ನು ತೊಗೊಂಡು ಬಂದಿರ್ತಾನೆ. ಅವಳ ಮನೆಗೆ ಇಷ್ಟು ಬೆಂಕಿ ಹಚ್ಬಿಟ್ಟಿರ್ತಾನೆ. ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಎಲ್ಲ. ಯಾವಾಗ ಅವರ ಮೊಬೈಲ್ ಆ್ಯಕ್ಟಿವ್ ಆಗುತ್ತೋ ಆವಾಗ ಇವನ ಕತೆ ಗೊತ್ತಾಗತ್ತೆ. ಅವಾಗ ಪೊಲೀಸರು ಇವನು ಹೇಳ್ಕೊಂಡು ಬಂದು ವಿಚಾರಿಸಿದಾಗೆಲ್ಲ ಗೊತ್ತಾಗೋದು ಈ ಕತೆಗಳು. ಏನ್ರಿ ಎಂತೆಂಥವ್ರು ಇರ್ತಾರೆ ಅಂತ ಹೇಳಿ. 18 ವರ್ಷ, ಅವಳಿಗೆ 36 ವರ್ಷ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಅವಳ ಮೊಬೈಲನ್ನು ಇವನೇನಾದರೂ ತೊಗೊಂಡು ಬಂದಿರದೇ ಇದ್ದಿದ್ದರೆ ಇವನನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗಿರೋದೇನೋ ಪೊಲೀಸರಿಗೆ. ನಿಜ ಅರುಣ್, ಇದೇ ತಿಂಗಳ 3ನೇ ತಾರೀಕು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣ ಸಂಬಂಧ ಆರೋಪಿಯ ವಿಚಾರಣೆ ವೇಳೆ ಒಂದಷ್ಟು ರೋಚಕ ಸಂಗತಿಗಳು, ಕೊಲೆಯ ಹಿಂದಿನ ಸತ್ಯಗಳು ಇದೀಗ ರಿವೀಲ್ ಆಗ್ತಿದೆ. ಪೊಲೀಸರ ವಿಚಾರಣೆಯ ವೇಳೆ ಈ ಆರೋಪಿ ಕರ್ನಲ್ ಕುರುಪನ್ ಏನಿದ್ದಾನೆ ಒಂದೊಂದೇ ಮಾಹಿತಿಯನ್ನ ಹೊರಗಡೆ ಬಿಡ್ತಿದ್ದಾನೆ. ಅಂದ್ರೆ ಆತ ಈಕೆ ಒಬ್ಬಳೆ ಮನೆಯಲ್ಲಿ ಇದ್ದಾಳೆ ಅಂತೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ಬಾಲ್ಕನಿಯ ಮೂಲಕ ಮನೆಗೆ ಎಂಟ್ರಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಆಕೆಯನ್ನ ಮೋಹಿಸೋದಕ್ಕೆ ಈತ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸ್ಕೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಕೂಕೊಂಡಂತಹ ಸಂದರ್ಭದಲ್ಲಿ ಕೂಗ್ತಿದ್ದಾಳಲ್ಲ ಅನ್ನೋ ಕಾರಣಕ್ಕೆ ಆಕೆಯ ಬಾಯಿ ಮತ್ತೆ ಮೂಗನ್ನ ಬಿಗಿಯಾಗಿ ಹಿಡಿದು ಕತ್ತನ್ನ ಹಿಸ್ಕುವ ಕೆಲಸವನ್ನ ಮಾಡಿದ್ದಾನೆ. ಅದಕ್ಕೂ ಮೊದಲು ಈಕೆ ಪರಿಪರಿಯಾಗಿ ಕೇಳ್ಕೊಂಡಿದ್ದಾಳೆ, ನನ್ನನ್ನೇನು ಮಾಡಬೇಡ, ನನ್ನನ್ನು ಬಿಟ್ಬಿಡು ಅನ್ನೋ ನಿಟ್ಟಿನಲ್ಲಿ. ಯಾವಾಗ ಆಕೆ ಭಯದಿಂದ ಕೂಗೋದಕ್ಕೆ ಶುರು ಮಾಡಿದ್ಲು, ಕೂಗ್ತಾಳೆ ಅನ್ನೋ ಕಾರಣಕ್ಕೆ, ಕಿರ್ತಾಳೆ ಅನ್ನೋ ಕಾರಣಕ್ಕೆ ಉಸಿರುಗಡಿಸಿ ಆಕೆಯ ಕತ್ತನ್ನ ಹಿಸುಕಿ ಇದೀಗ ಆರೋಪಿ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. PM ರಿಪೋರ್ಟ್ನಲ್ಲೂ ಕೂಡ ಕತ್ತು ಹಿಸುಕಿ ಕೊಲೆ ಮಾಡಿರೋದು ಇದೀಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ವರದಿ ಬಂದಿದೆ. ಹೀಗಾಗಿಯೇ ಆ ಕೊಲೆ ಆದಂತಹ ಬಳಿಕ ಆರೋಪಿ ಒಂದು ಟಿಶ್ಯೂ ಪೇಪರ್ ಅನ್ನ ಆಕೆಯ ಮಂಚದ ಮೇಲಿಟ್ಟು ಆ ಹಾಸಿಗೆಗೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಿದ್ದ. ಸಹಜವಾಗಿ ಎಲ್ಲರೂ ಕೂಡ ಆಕೆ ರೂಮ್ಗೆ ಬೆಂಕಿ ಬಿದ್ದು ಸಾವನ್ನಪ್ಪಿದ್ದಾಳೆ ಅಂತೇಳಿ ಭಾವಿಸಿದ್ರು. ಆದ್ರೆ ಆಕೆಯ ಮೊಬೈಲ್ ಅನ್ನ ಈತ ತೆಗೆದುಕೊಂಡು ಹೋಗಿದ್ದ. ಹೀಗಾಗಿ ಆ ಮೊಬೈಲ್ನ ಆಧಾರದ ಮೇಲೆ ಆತನನ್ನ ಪತ್ತೆ ಮಾಡಿ ಪೊಲೀಸರು ಈ ವಿಚಾರಣೆ ವೇಳೆ ಒಂದಷ್ಟು ಮಾಹಿತಿಗಳನ್ನ ಆತನಿಂದ ಹೊರಗೆ ತೆಗೆಯುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಆ ಪೋಸ್ಟ್ ಮಾರ್ಟಮ್ ವರದಿ ಇರ್ಬೋದು, ಮತ್ತೆ ಕೆಲ ಸ್ಯಾಂಪಲ್ಸ್ ಗಳನ್ನ FSLಗೆ ಕಳಿಸಲಾಗಿದೆ. ಅದರ ವರದಿ ಒಂದು ಬಾಕಿ ಇದೆ. ಸದ್ಯ ಆರೋಪಿಯನ್ನ ವಿಚಾರಣೆ ನಡೆಸಿ ಒಂದಷ್ಟು ಮಾಹಿತಿಗಳನ್ನ ಹೊರಗೆ ತೆಗೆಯುವ ಕೆಲಸವನ್ನ ಮಾಡಿದ್ದಾರೆ. ಆಕೆಗೆ ಒಂದು 36 ವರ್ಷ, ಈತನಿಗಿನ್ನೂ ಕೂಡ 18 ವರ್ಷ. ಆಕೆಯ ಮೇಲೆ ಒಂದಷ್ಟು ಮೋಹವನ್ನ ಈತ ಬೆಳೆಸ್ಕೊಂಡಿದ್ದ ಅನ್ನೋದು ಪೊಲೀಸರ ವಿಚಾರಣೆಯಲ್ಲಿ, ತನಿಖೆಯಲ್ಲಿ ಗೊತ್ತಾಗಿರೋದು. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೇಗೆ, ಯಾವ ರೀತಿಯಾಗಿರುತ್ತೆ ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ, ಯಾವ ರೀತಿಯಾಗಿರ್ತಾರೆ, ತಂದೆನೋ ತಾಯಿನೋ ಇಬ್ಬರೂ ಕೂಡ ಮಕ್ಕಳ ಜೊತೆಗೆ ಬಾಂಡಿಂಗನ್ನು ಇಟ್ಕೊಳ್ಬೇಕು, ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕು. ಆದರೆ ಇಂತಹ ವಿಚಾರಗಳನ್ನು ಯಾವುದೂ ಏನು ಹೇಳ್ಕೊಳ್ಳೋಕ್ಕೋದಿಲ್ಲ. ಇಂತಹ ಮೈಂಡ್ ಸೆಟ್ಗಳನ್ನು ಏನು ಮಾಡಬೇಕು, ಇವ್ರನ್ನ ಈ ರೀತಿಯಾದಂಥ ವಿಕೃತ ಮನಸ್ಥಿತಿಗಳನ್ನು ಏನು ಮಾಡಬೇಕು? ಶಾಲೆಗಳಲ್ಲಿ ಕೆಲವೊಂದಿಷ್ಟು ಬುದ್ಧಿವಾದ ಪಾಠಗಳನ್ನು ಹೇಳಬೇಕು.